ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ನಾವು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯದಿಂದಾನೆ. ನೆನ್ನೆದೆಲ್ಲ ವ್ಲಾಗ್ ಬಂದು ನೈಟ್ ವ್ಯೂ ಇತ್ತು. ಸೊ ಇವತ್ತು ನಾವು ಹೋಗ್ತಿರೋದು ಸೇಮ್ ಪ್ಲೇಸ್, ಬಟ್ ಅಲ್ಲಿಂದ ಯಾವುದೋ ಇನ್ನೊಂದು ದೇವಸ್ಥಾನ ಇದೆ, ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಒಳಗಡೆ, ಮೂಲ ಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು ಗಸಗಸೆ ಮರ. ನಿಮ್ಗೆ ಇಷ್ಟನಾ? ನನ್ನ ಫೇವ್ರೆಟ್ ಗಸಗಸೆ. ಒಂದು ಇಲ್ಲ ತಿನ್ನೋಣ ಅಂದ್ರೆ ಸಿಕ್ತು. ಇಲ್ಲಿದೆ ಇದೆ ಹಣ್ಣಿಲ್ಲ, ತಿನ್ಬೇಡ. ನನ್ನ ಫೇವ್ರೇಟ್ ಇದು. ಗುಡ್ ಮಾರ್ನಿಂಗ್. ನೋಡಿ ಗೈಸ್, ಇಲ್ಲೇ ಇದೆ. ಎಷ್ಟು ಚೆನ್ನಾಗಿದ್ದಾರೆ, ಚೆನ್ನಾಗಿದೆ ಅಲ್ಲ? ಬೆಟ್ಟನ ಅದು ಏನು ಸರ್ಪ ಸಂಸ್ಕಾರ, ಆಮೇಲೆ ಆಶ್ಲೇಷ ಬಲಿ ಪೂಜೆ, ಈ ನಾಗರ ದೋಷದ ಏನೋ ಪೂಜೆಗಳಿದ್ರೆ ಇಲ್ಲಿ ಮಾಡ್ತಾರೆ, ಫೇಮಸ್. ಅಲ್ಲಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಗೈಸ್. ಸೊ ನಿಮ್ಗೆ ಏನಾದ್ರು ಇದ್ರೆ ಬನ್ನಿ. ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ನಮ್ಮ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಇಲ್ಲಿ ಬರ್ತಾರೆ, ಸೆಲೆಬ್ರಿಟೀಸ್ ಎಲ್ಲ. ಇದು ಎಂಟ್ರಿ, ಸರ್ಪ ಸಂಸ್ಕಾರ. ಬಂದ್ರ ಒಂದಕ್ಕ ಹೆಂಗೋಗ್ಬೇಕು ನೋಡಿ, ಎಲ್ಲ ಕಾಣಿಸುತ್ತೆ. ಏನು ಹಾವುಗಳು, ಮೀನುಗಳು ಕಾಣಿಸ್ತಾ? ಬ್ಲ್ಯಾಕ್ ಕಲರ್ ಮೀನು ಇಲ್ಲಿ ಕಾಣಿಸ್ತಿದೆಯಲ್ಲ, ಕಾಣಿಸ್ತಾವ. ನೀನು ಬಂದಿದ್ಯಾ ಪ್ರಶಾಂತ ಮುಂಚೆ? ತುಂಬಾ ಸತಿ ಬಂದಿದ್ದೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ವೆಕೇಶನ್ ನಮಗಿದೆ. ಧರ್ಮಸ್ಥಳ, ಕುಕ್ಕೆ, ಮುರುಡೇಶ್ವರ, ಕೊಲ್ಲೂರು, ಅನ್ನಪೂರ್ಣೇಶ್ವರಿ, ಆಮೇಲೆ ಹೊರನಾಡು, ಅದೇ ಅನ್ನಪೂರ್ಣೇಶ್ವರಿ, ಹೊರನಾಡು, ಶೃಂಗೇರಿ, ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದ್ವಿ ಒಂದು ರೌಂಡು. ವರ್ಷ ಇದೆ ಟ್ರಿಪ್. ಕರ್ನಾಟಕ ಟ್ರಿಪ್ಪೇ ಜಾಸ್ತಿ. ಅಯ್ಯೋ, ಎಷ್ಟು ಚಿಕ್ಕದಾಗೈತಲ್ಲ, ಎಷ್ಟು ಪುಡ್ಡಾಗೈತೆ ಪಾಪ. ನೋಡ್ತಾ ನೀವು ಎಷ್ಟು ದರ್ಶನ ಎಲ್ಲ ಆಯಿತು. ಒಳಗಡೆ ಚೆನ್ನಾಗಿತ್ತು, ಸ್ವಲ್ಪ ಕ್ರೌಡ್ ಇದ್ರು, ಚೆನ್ನಾಗಿತ್ತು ದರ್ಶನ ಎಲ್ಲ. ನೋಡಿ, ಇಲ್ಲಿ ಯಾವುದೋ ಪಾರ್ಕ್ ಇದೆ ಒಳಗಡೆ. ಮಿಯಾವ್ ಬಾಯ್, ಮಿಯಾವ್ ಮಿಯಾವ್. ನೋಡ್ತಾ ಇತ್ತು ಎಷ್ಟು ಅಂದಕ್ಕಾಯ್ತು ಪಾಪ. ಪಾರ್ಕ್, ಇದು ಪಾರ್ಕ್ ಎಂಟ್ರಿ. ಪುಷ್ಪ ಧ್ಯಾನ ಅಂತ, ಪುಷ್ಪ ಧ್ಯಾನ. ಚೆನ್ನಾಗಿದೆ, ಹೆಂಗೈತೆ ನೋಡಲ್ಲಿ ಸ್ಮೆಲ್ಲು. ಯಪ್ಪ, ನೀರು ಮಾತ್ರ ಒಂಚೂರು ಚೆನ್ನಾಗಿಲ್ಲ, ಫುಲ್ ಸ್ಮೆಲ್ಲು ಯಾವ ಸ್ಮೆಲ್ಲು. ಫೋಟೋ ಸೆಷನ್ ಇಸ್ ಗೋಯಿಂಗ್ ಆನ್. ಹೆವಿ ಸೆಕೆ ಆಗ್ತೈತೆ ಎಲ್ಲರಿಗೂ ಬೆಳಗ್ಗೆ. ಇವರೆಲ್ಲ ಸಣ್ಣ ಮಕ್ಕಳನ್ನ ಎತ್ಕೊಂಡು ಚೌಟ್ರಿಗಳಿಗೆ ಊಟ ಮಾಡ್ಕೊಂಡು ಬರ್ತಾ ಇದ್ರು. ನಿನ್ ಕರ್ಕೊಂಡು ಹೋಯ್ತಿರ್ಲಿಲ್ಲಪ್ಪ, ನೀನ್ ಆ ಮನೇಲಿ ಹೋಗಿ ಹುಟ್ಟಿದ್ದಲ್ವಾ, ಅಷ್ಟು ಕಲೆಕ್ಷನ್. ಇವಾಗ ನಾವು ತಿಂಡಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಒಂಚೂರು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿಗೆ ಹೋಗ್ತಾ ಇದ್ದೀವಿ.
ಹೋಟೆಲ್ ಅಮೃತ ಅಂತೆ. ಈ ಘಾಟ್ ಸೆಕ್ಷನಲ್ಲಿ ಇನ್ನೆಲ್ಲೂ ತಿಂಡಿ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಇದೆ ಬೇರೆ ಕಡೆ. ಓ ವಾವ್, ಇಲ್ಲಿ ಯಾವುದೋ ಚೆನ್ನಾಗೈತೆ, ಹೋಟೆಲ್ ಗುಂಡಯ್ಯ ಅಂತೆ. ಅಲ್ಲ ತಣ್ಣಗಿದೆ ಬಿಸಿ ಇದೆಯಾ? ಅಲ್ಲ ಸಣ್ಣಗಿದೆ, ಜಗ್ಲಗಿದೆ. ನಾನು ಫಸ್ಟ್ ನೀರು ದೋಸೆ ತಿಂದ್ಬಿಟ್ಟು ಆಮೇಲೆ ತಿಂತೀನಿ. ಒಂದು ಇಟ್ಕೊ, ಹಂಗೆ ತಿಂತಾಳೆ ನೋಡಿ. ಬೋಟಿ ಬೋಟಿ ನೀರು ದೋಸೆ ನೋಡಿ ಇಲ್ಲಿ. ಜಾಕ್ ಫ್ರೂಟ್ ಫ್ಲವರ್ಸ್, ಇಲ್ಲಿದ್ದಾರೆ ನೋಡಿ ಸರ್. ಒಬ್ರು ಇಲ್ಲೊಬ್ರು ಕೆಲ್ಸಕ್ಕಿದ್ದಾರೆ, ಬೇಕಾದ್ರೆ ತಗೊಳ್ಳಿ. ಗಟ್ಮುಟ್ಟಿಯಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಲೇಡೀಸ್ ಕೆಲ್ಸಕ್ಕಿದ್ದಾರೆ, ನೀನೇ ಹೋಗು ಕೆಲ್ಸಕ್ಕೆ. ಯಾರ್ಯಾರಿಗೆಲ್ಲ ಹಲ್ಸ್ನೇನ್ ಇಷ್ಟ ಕಮೆಂಟ್ ಹಾಕಿ. ನನಗಿಷ್ಟ ಇಲ್ಲ, ಇವ್ರಿಗಿಷ್ಟ. ಇವರಿಗೆ ಈ ಯಾರೋ ಇದ್ದಾರೆ ನೋಡಿ ಒಬ್ರು, ಇವ್ರಿಗಿಷ್ಟ. ಹಿಂಗೆ ಕುಡಿದ್ರೇನೆ ಎಳ್ನೀರು ಕುಡ್ದಂಗೆ ಅನ್ಸುತ್ತೆ, ಸ್ಟಾಲ್ ಕುಡಿದ್ರೆ ಅನ್ಸಲ್ಲ. ನಾವಿವಾಗ ಕಿಚ್ಚನಹಳ್ಳಿ ಮನೆಗೆ ಬಂದಿದ್ದೀವಿ ಊಟಕ್ಕೆ ಅಂತ. ಆಲ್ಮೋಸ್ಟ್ ಅಲ್ಲಿಂದ ಜರ್ನಿ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ಕುಕ್ಕೆಯಿಂದ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರು ರೀಚ್ ಆಗಿ 1-2 ಅವರ್ಸು. ಸೊ ಊಟಕ್ಕೆ ಅಂತ ನಾವು ಹಳ್ಳಿ ಮನೆಗೆ ಬಂದಿದ್ದೀವಿ. ನೀವು ಯಾವತ್ತಾದ್ರು ಇಲ್ಲಿ ವಿಸಿಟ್ ಮಾಡಿದರೆ ವಿಸಿಟ್ ಮಾಡಿ. ಅವರ ಫೇವ್ರೆಟ್ ಪ್ಲೇಸ್, ನನಗೆ ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಪ್ಲೇಸ್ ಇದು. ಆನ್ ದ ವೇ ಎಲ್ಲೇ ಹೋಗಿ ನಾವು ಇಲ್ಲಿ ಊಟಕ್ಕೆ ಹೋಗಿ ಬರ್ತೀವಿ ನೋಡಿ. ಏನು ಹೇಳಿದ್ರೆ ಏನು ಬೇಕಾ? ಏನಿದೆ ಬಂದೇ ಇಲ್ವಾ ಈ ಹೋಟ್ಲಿಗೆ? ಹೌದಾ, ನೀವು ಈ ಕಡೆ ಬಂದಿರಲಿಲ್ಲ? ಎಷ್ಟಿದೆ ಸರ್? ಈಗಲೇ ಕಲೆಕ್ಟ್ ಮಾಡ್ಕೊಂಡು 1495. ಏನು ಯೂಸ್ಫುಲ್ಲು? ನಾನು ಇದನ್ನು ಈ ಕೆಲಸ ಯಾವಾಗ ಮಾಡಿದ್ದು? 2009 ಮಾಡಿಬಿಡಿದ್ದು. ಇದು 500 ಅಂತೆ. ಇದು ಆಲ್ಮೋಸ್ಟ್ 4 1 2 3 4 5 ಬುಕ್ಸು. ಸೊ ಇದ್ರ ನಿಮ್ಮ ಕಿಡ್ಸ್ಗೆ ಯಾರಿಗಾದ್ರು ಬೇಕಂದ್ರೆ ಇದನ್ನು ತಗೋಬೋದು. ಪ್ರಮೋಷನ್ ಆಯಿತು ಸರ್. ಪ್ರಮೋಷನ್ ಆಗ್ತಾ ಇದೆ. ಎಲ್ಲರೂ ಬರ್ತಾರೆ. ನಾವು ಮಾಡಿದ್ವಿ, ನೋಡಿ ಹಿಂಗಿದೆ. ಇದು ಎಂಟ್ರಿ ಹಳ್ಳಿ ಮನೆ, ಕಿಚ್ಚನ ಹಳ್ಳಿ ಮನೆ. ಸಕ್ಕತ್ತಾಗಿದೆ. ನಾವು ಊಟ ಎಲ್ಲ ಚೆನ್ನಾಗಿ ಊಟ ಎಲ್ಲ ಮಾಡಾಯಿತು. ಸೊ ಇವಾಗ ಈ ಬುಕ್ಸು ತೊಗೊಂಡಾಯಿತು. ಹೋಗಿ ಪೀಸಾಗಿ ಬ್ಯಾಂಗ್ಳೂರು ರೀಚ್ ಆಗೋದು ಇವಾಗ. ವಾಯ್ ಚಿಕ್ಕಿ ಎತ್ಕೊಂಡಮ್ಮ. ಏನಿದ್ದು ನೀರು ಕೊಡ್ಲ ಬಾಟ್ಲೊಂದೆರಡು ಕೊಡಿ ಸರ್. ಆಯ್ತು, ಜಗಳ ಆಡ್ರಿ. ಇನ್ನು ತಗೊಳ್ಳಿ, ಒಂದು ಜಾಗ ಇಲ್ಲ, 500 ರೂಪಾಯಿ ಸಾಕು. ಇದು ತಗೊಳ್ರಿ, ಇದು 500 ರೂಪಾಯಿ ಸಾಕು. ಇಟ್ಕೊಳ. ಬಾಯ್ ಚಿಕ್ಕಿ. ಬಾಯ್ ಬಾಯ್ ಮಾ. ಥ್ಯಾಂಕ್ ಯು. ಬ್ಲಾಗ್ ಇಲ್ಲಿಗೆ ಕೊನೆ ಮಾಡ್ತಿದ್ದೀರಾ? ಹೌದು. ಮನೆ ಹತ್ರ ಹೋಗ್ಬಿಟ್ಟು ಮಾಡೋದು. ಮೇಲೆ ತಂದ್ಕೊಡ್ಬೇಕಾ ಬ್ಯಾಗು? ಮೇಲೆ ತಂದ್ಕೊಡ್ಲಾ? ಸೊ ಗೈಸ್, ಫೈನಲಿ ಮನೆ ರೀಚ್ ಆಯಿತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ಲಿ ಟಯರ್ಡು. ಟ್ರಾವೆಲಿಂಗ್ 3 ಡೇಸ್ ಫುಲ್ ಟ್ರಾವೆಲ್ ಮಾಡಿದ್ದೀವಿ. ಮೇಲ್ಕೋಟೆಯಿಂದ ಧರ್ಮಸ್ಥಳದಿಂದ ಕುಕ್ಕೆ. ಓ ಮೈ ಗಾಡ್. ಸೊ ಆಲ್ಮೋಸ್ಟ್ ಅಲ್ಲಿಂದ ಹೋಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 700 ಕಿಲೋಮೀಟರ್ಸ್ನ ನನ್ನ ಹಸ್ಬೆಂಡ್ ಒಬ್ಬರೇ ಓಡಿಸಿದ್ದಾರೆ.
ಸೊ ಫುಲ್ಲಿ ಟಯರ್ಡ್, ಎಲ್ಲರೂ ಫುಲ್ ಟಯರ್ಡ್ ಆಗಿದೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ ಟ್ರಾವೆಲ್ ಜರ್ನಿ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.